ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನಾಲಿಗೆಗೆ ತುಂಬ ರುಚಿ ಕೊಡುವಂತಹ ಅಷ್ಟೇ ಆರೋಗ್ಯಕರವಾದಂಥ ಎನರ್ಜಿಯನ್ನು ಕೊಡುವಂತಹ ಮೆಣಸಿನಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಈ ಚಳಿಗಾಲದಂತೂ ಖಾರವಾಗಿ ಹುಳಿ ಹುಳಿಯಾಗಿ ಆಹಾ ಎಷ್ಟು ರುಚಿ ಇರುತ್ತೆ ಈ ಸಾರಂದರೆ. ಹಾಗಾದರೆ ತಡ ಮಾಡೋದು ಬೇಡ, ಫಟಾಫಟ್ ಅಂತ ಹೇಳಿ ಈ ಸಾರನ್ನು ತಯಾರಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು 1 ಸ್ಪೂನ್ ಮೆಣಸಿನಕಾಳನ್ನು ತೊಗೊಂಡಿದ್ದೀನಿ. ಮೆಣಸಿನಕಾಳನ್ನು ಸ್ವಲ್ಪ ಲೈಟಾಗಿ ಸಿಮ್ಮಲ್ಲಿ ಸ್ಟೌವಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆಗ್ತಿದ್ದ ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ. ನೋಡಿ, ಜೀರಿಗೆನೂ ಅಷ್ಟೇ ಲೈಟಾಗಿ ಫ್ರೈ ಆದರೆ ಸಾಕು. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗಿದೆಯಲ್ಲ, ಇಷ್ಟಾದರೆ ಸಾಕು. ಇವಾಗ ಈ ಸಾರು ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಪಕ್ಕದಲ್ಲಿ ಸ್ವಲ್ಪ ಜಾಸ್ತಿ ಅನ್ನಕ್ಕೆ ಇಟ್ಕೊಳ್ಳಿ, ಯಾಕಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ಮಾಮೂಲಿ ಅನ್ನಕ್ಕಿಂತ ಜಾಸ್ತಿ ಅನ್ನ ತಿಂತೀವಿ ಈ ಸಾರನ್ನು ಮಾಡಿಕೊಂಡ್ರೆ. ಫ್ರೆಂಡ್ಸ್, ನಾನು ಹೇಳಿದ ಮಾತು ಕರೆಕ್ಟು. ಸ್ವಲ್ಪ ಅರ್ಧ ಲೋಟ ಜಾಸ್ತಿ ಅನ್ನಕ್ಕಿಡಿ, ಅದು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾವು ಮೆಣಸಿನಕಾಳನ್ನು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀವಿ. ಇದನ್ನು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 1 ಬೌಲ್ ತೊಗರಿಬೇಳೆನ ತೊಗೊಂಡಿದ್ದೀವಿ. ನೋಡಿ, ಇದು 4 ಜನ ನಾವು ಆರಾಮಾಗಿ ಊಟ ಮಾಡ್ಬೋದು, ಅಷ್ಟಿರುತ್ತೆ ಸಾರು. ಇದನ್ನು ನೀಟಾಗಿ ನಾವು ತೊಗರಿಬೇಳೆನ ಒಂದು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ನಾವು ಒಂದು ಕುಕ್ಕರಲ್ಲಿ ತೊಗರಿಬೇಳೆನ ಬೇಯಲಿಕ್ಕೆ ಹಾಕೊಳ್ಳೋಣ. 1 ಲೋಟ ತೊಗರಿಬೇಳೆಗೆ ನಾವು 3 ಲೋಟ ನೀರನ್ನು ಹಾಕಿ, ಬೇಕಾದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಲೋಟ ನೀರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ನೀವು ಬೇಯಿಸ್ಕೋಬೇಕು. ನೋಡಿ, ಕುಕ್ಕರು ಇವಾಗ ಆಗ್ತಾಯಿದೆ, ತೊಗರಿಬೇಳೆ ಬೇಯ್ತಾ ಇದೆ. ಈ ಕಡೆ ನಾವು ಈ ಮೆಣಸಿನಕಾಳು ತಣ್ಣಗಾಗಿದೆಯಲ್ಲ, ಇದನ್ನು ಜೀರಿಗೆ ಮೆಣಸಿನಕಾಳನ್ನು ನಾವು ಇವಾಗ ಕುಟ್ಕೊಳ್ಳೋಣ. ಸ್ವಲ್ಪ ನಾವು ನೈಸಾಗೇ ಕುಟ್ಟಬೇಕು, ತುಂಬ ತರಿ ಬೇಡ. ಸಾಧ್ಯವಾದಷ್ಟು ನಾವು ಇದರಲ್ಲಿ ನೈಸಾಗಿ ಕುಟ್ಕೊಳ್ಳೋಣ. ನೋಡಿ, ಈ ರೀತಿ ಆದರೆ ಸಾಕಾಗುತ್ತೆ. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ನಾನು ಒಂದು 5ರಿಂದ 6 ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಜಜ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟು ಒಂದು 1/4 ಇಂಚು ಶುಂಠಿನೂ ಸಹಿತ ಈ ಥರ ಜಜ್ಕೋಬೇಕು. ತುಂಬ ನೈಸ್ ಆಗಬೇಕು ಅಂತ ಏನಿಲ್ಲ, ಇಷ್ಟಾದರೆ ಸಾಕಾಗತ್ತೆ. ನೆಕ್ಸ್ಟ್ ಇಲ್ಲಿ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ನಾನು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಐಟಮ್ಸ್ ಎಲ್ಲ ಇಲ್ಲಿದೆ. ಒಂದು ಸಲ ಕಣ್ಣಡಿಸಿ ಇಷ್ಟನ್ನು ನೀವು ತಯಾರಿ ಮಾಡಿಟ್ಕೊಳ್ಳಿ. ನೋಡಿ, ಸಾಸಿವೆ, ಕರಿಬೇವು. ಇಲ್ಲಿ ನಾನೀಗ 1 ಬೈ 1 ಈಗ ಒಗ್ಗರಣೆ ಹಾಕ್ತಾ ಇರ್ತೀನಿ, ಅದರಲ್ಲೂ ನಿಮ್ಗೆ ಗೊತ್ತಾಗುತ್ತೆ. ಇವಾಗ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಇವಾಗ ಸಾಸಿವೆ ಚಟಪಟ ಅಂತೂ ಮೆಂತೆ ಕಾಳನ್ನು ಹಾಕೊಳ್ಳೋಣ. ಅರ್ಧ ಸ್ಪೂನ್ ಮೆಂತೆ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಈ ಮೆಂತೆ ಹಾಕಿದರೆ ನಾವು ಒಳ್ಳೆ ಘಮ ಅನ್ನತ್ತೆ. ನೋಡಿ, ಈ ಥರ ಕೆಂಪಾಗೋವರೆಗೂ ನಾವು ಚೂರು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಒಂದು 2 ಒಣಮೆಣಸಿನ್ಕಾಯಿನ ಹಾಕೊಳ್ಳೋಣ. ಬೇಕಾದರೆ ನೀವು ಖಾರ ಬೇಕು ಅಂದರೆ ಇನ್ನೊಂದೆರಡು ಹಾಕ್ಕೋಬೋದು, ಯಾಕಂದರೆ ಇಲ್ಲಿ ಮೆಣಸಿನಕಾಳನ್ನು ಹಾಕಿರ್ತೀವಿ. 2 ಮೆಣಸಿನ್ಕಾಯಿ ಆದರೆ ಸಾಕಾಗತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು 10ರಿಂದ 15 ಕರಿಬೇವಿನ ಎಲೆಯನ್ನು ಹಾಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಜಿಟ್ಟಿದ್ದೀವಲ್ಲ, ಅದನ್ನು ಹಾಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಲೈಟಾಗಿ. ಇವಾಗ ಹೆಚ್ಚಿಟ್ಟಿದ್ದೀವಲ್ಲ ಆ ಟೊಮೊಟೊ ಹಣ್ಣನ್ನು ಇದಕ್ಕೆ ಹಾಕೊಳ್ಳೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆಮೇಲೆ ನಾವು ಟೊಮೊಟೊ ಹಣ್ಣನ್ನು ಹಾಕಬೇಕು. ನೋಡಿ, ಈ ಥರ. ಇವಾಗ ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ ಒಂದು 1/4 ಸ್ಪೂನಷ್ಟು ಹಾಕೊಳ್ಳೋಣ. ತುಂಬ ಚೆನ್ನಾಗಿ ಘಮ ಅಂತಿರುತ್ತೆ. ಇವಾಗ ಆಲ್ರೆಡಿ ಅರ್ಧ ಒಗ್ಗರಣೆ ಆದಂಗೆ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು 3 ಸ್ಪೂನ್ ಅಂದ್ಕೊಳ್ಳಿ, ಅಷ್ಟು 1 ಬೌಲ್ ಅಂದರೆ 3 ಸ್ಪೂನಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕೊಳ್ಳೋಣ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, 3 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ಟೈಮಲ್ಲಿ ಒಂದು 2 ನಿಮಿಷ ಸ್ಟವನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇದರಲ್ಲಿ ಹಸಿ ವಾಸನೆ ಇರುತ್ತೆ. ಅರಿಶಿನ ಪುಡಿದಾಗಲಿ ಇಲ್ಲ ಹುಣಸೆಹಣ್ಣು ಚೆನ್ನಾಗಿ ಬೇಯಬೇಕು, ಮತ್ತು ಮೆಣಸಿನಕಾಯಿ ಇದೆಲ್ಲ ಚೆನ್ನಾಗಿ ಬೆಂದು ಮ್ಯಾಶ್ ಥರ ಆಗಬೇಕು. ನೋಡಿ, ಈ ಥರ ಆಗಬೇಕು. ಸ್ಟವನ್ನು ಸಿಮ್ಮಲ್ಲಿಟ್ಟು ನಾವು ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ನಾವು ಬೆಲ್ಲ ಹಾಕ್ಕೊಳ್ಳೋಣ. ಈ ಟೈಮಲ್ಲೇ ನೀವು ಮೆಣಸಿನ ಕಾಳಿನ ನೀರು ಸಾರು ಮಾಡೋದಾದರೆ ಇಷ್ಟಾದರೆ ನಿಮ್ಗೆ ಒಗ್ಗರಣೆ ಸಾಕಾಗತ್ತೆ. ಇದಕ್ಕೆ ಮೆಣಸಿನ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಮುಗೀತು. ಲೈಟಾಗಿರುವ ಮೆಣಸಿನಕಾಳು ಸಾರು ನಿಮಗೆ ತಯಾರಾಗುತ್ತೆ. ಬಟ್ ನಾವು ಬೇಳೆ ಹಾಕೋದ್ರಿಂದ ಮೆಣಸಿನಕಾಳು ಸಾರು ತುಂಬಾ ರುಚಿಯಾಗಿರುತ್ತೆ. ಮತ್ತು ಯಾರಿಗೆ ಶೀತ ಥಂಡಿ ನೆಗಡಿ ಆಗಿಬಿಟ್ಟು ತುಂಬ ವೀಕ್ನೆಸ್ ಆಗಿರ್ತಾರೆ, ಜ್ವರ ಬಂದಿರುತ್ತೆ, ಅಂಥವರಿಗೆ ಈ ಬೇಳೆಯನ್ನು ನಾವು ಮಿಕ್ಸ್ ಮಾಡಿ ಮೆಣಸಿನಕಾಳು ಸಾರನ್ನು ಅವರಿಗೆ ಊಟಕ್ಕೆ ಹಾಕೋದ್ರಿಂದ ಒಳ್ಳೆ ಎನರ್ಜಿ ಬರುತ್ತೆ ಅವರಿಗೆ. ಇವಾಗ ನೀವು ಬೇಳೆಯ ಕುಕ್ಕರನ್ನು ಓಪನ್ ಮಾಡ್ತಿರಲ್ಲ, ಆವಾಗ ತಕ್ಷಣವೇ ಸೌಟಿಂದ ಚೆನ್ನಾಗಿ ಬೇಳೆನ ಮ್ಯಾಶ್ ಮಾಡ್ಕೊಂಬಿಡಿ, ಯಾಕಂದರೆ ಬಿಸಿ ಇರುವಾಗಲೇ ನೈಸ್ ಆಗುತ್ತೆ ಬೇಳೆ. ನೋಡಿ, ಇವಾಗ ಬೇಳೆಯನ್ನು ನಾವು ಈ ಒಗ್ಗರಣೆಗೆ ಹಾಕೊಳ್ಳೋಣ.
ನೀವು ಬೇಳೆ ಸಾರನ್ನು ಮಾಡುವಾಗ ಈ ರೀತಿ ಬೇಳೆ ಸಾರನ್ನು ಮಾಡಿಕೊಂಡ್ರೆ ನಿಮಗೆ ಗ್ಯಾಸ್ ಆಗೋದಿಲ್ಲ, ಎಸಿಡಿಟಿ ಆಗೋದಿಲ್ಲ, ಮತ್ತು ನೀವು ತಿಂದಂಥ ಅನ್ನ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅದರಲ್ಲೂ ವಯಸ್ಸಾದವ್ರಿಗೆ ತುಂಬ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು, ಒಳ್ಳೆ ಎನರ್ಜಿ ಸಿಗುತ್ತೆ. ಇವಾಗ ನಾವು ಮಿಕ್ಸ್ ಮಾಡಿದ್ದೀವಲ್ಲ, ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ. ಕೆಲವರಿಗೆ ಸ್ವಲ್ಪ ಸಾರು ದಪ್ಪವಾಗಿರಬೇಕು, ಇನ್ನು ಕೆಲವರಿಗೆ ಸ್ವಲ್ಪ ನೀರಿರಬೇಕು. ಆ ಕನ್ಸಿಸ್ಟೆನ್ಸಿಲಿ ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೀಟರ್ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾವು ಸ್ಟವನ್ನು ಜೋರಾಗಿ ಇಟ್ಕೋಬೇಕು, ಅಂದರೆ ಹೈ ಫ್ಲೇಮಲ್ಲಿ ನಾವು ಇಟ್ಕೋಬೇಕು ಈ ಟೈಮಲ್ಲಿ. ಯಾಕಂದರೆ ಈಗ ಸಾರು ಚೆನ್ನಾಗಿ ಕುದಿಬೇಕು, ಅದಕ್ಕೋಸ್ಕರ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ನಾವು ಮೆಣಸಿನ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಜೀರಿಗೆ ಮೆಣಸು, ಅದನ್ನು ಈ ಟೈಮಿಗೆ ಹಾಕಬೇಕು ನೋಡಿ. ಈ ಥರ ಸಾರು ಮಾಡ್ಕೊಂಡು ತಿಂದರೆ ಥಂಡಿ, ಶೀತ, ನೆಗಡಿ ಎಲ್ಲ ಓಡೋಗ್ಬಿಡುತ್ತೆ. ಈ ಚಳಿಗಾಲದಲ್ಲಂತೂ ಈ ಥರ ಸಾರು ನಾವು ತಿನ್ನಲೇಬೇಕು. ಈಗಿನ ವಾತಾವರಣಕ್ಕಂತೂ ವಾರದಲ್ಲಿ 3 ಸಲ ನಮಗೆ ಈ ಥರ ಸಾರು ಬೇಕೇ ಬೇಕಾಗತ್ತೆ ಫ್ರೆಂಡ್ಸ್. ಕಾಯಿಲೆ ಬರೋದೇ ಇಲ್ಲ ನಮ್ಮ ಹತ್ರ, ಅಷ್ಟು ಚೆನ್ನಾಗಿ ನಮ್ಮ ದೇಹವನ್ನು ರಿಫ್ರೆಶ್ ಮಾಡುತ್ತೆ ಈ ಸಾರು. ನೆಕ್ಸ್ಟ್ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಕೊತ್ತಂಬರಿ ಸೊಪ್ಪಲ್ಲಿ ತುಂಬಾ ಐರನ್ ಅಂಶ ಇದೆ, ನಮ್ಮ ದೇಹಕ್ಕೆ ಒಳ್ಳೆಯದು. ಓಕೆನಾ? ಸಾರು ತುಂಬ ಚೆನ್ನಾಗಿ ಇವಾಗ ಕುದೀತಾ ಇದೆ ನೋಡಿ. ಇವಾಗ ಇದ್ರ ಲಿಡ್ಡನ್ನು ಮುಚ್ಚಿಬಿಡೋಣ. ಇವಾಗ ಸೂಪರ್ ಆಗಿರುವ, ಟೇಸ್ಟಿಯಾಗಿರುವ, ಅಷ್ಟೇ ರುಚಿಕರವಾದಂಥ ಮೆಣಸಿನಕಾಳು ಸಾರು ತಯಾರಾಯಿತು ನೋಡಿ ಫ್ರೆಂಡ್ಸ್. ಇದಕ್ಕೆ ನೀವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೋಬೋದು, ಬೆಳ್ಳುಳ್ಳಿ ತಿಂದೇ ಇರೋರು ಇಂಗಿನ ಒಗ್ಗರಣೆನೂ ಕೊಟ್ಕೋಬೋದು. ಒಂದೊಂದು ಸಲ ಹೀಗೂ ಮಾಡ್ಕೊಳ್ಳಿ, ಹಾಗೂ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಮೆಣಸಿನಕಾಳು ಸಾರು ಹಾಕ್ಕೊಂಡು ನೀವು ಊಟ ಮಾಡಿ ನೋಡಿ, ನೀವು ಎಷ್ಟು ಫ್ರೆಶ್ ಆಗ್ತೀರಾ, ನಿಮ್ಗೆ ಒಳ್ಳೆ ಎನರ್ಜಿ ಬರುತ್ತೆ. ಥಂಡಿ, ಶೀತ, ಲೈಟಾಗಿ ತಲೆನೋವ್ತಾ ಇದ್ದರೆ, ಮೂಗು ಕಟ್ಟಿದರೆ, ಗಂಟ್ಲು ನೋವಾಗ್ತಾ ಇದ್ದರೆ, ಮೈಕೈ ನೋವಾಗ್ತಿದ್ರು ಸಹಿತ ತಕ್ಷಣ ಕಡಿಮೆ ಆಗುತ್ತೆ. ಅಷ್ಟು ಪವರ್ಫುಲ್ ಮತ್ತು ಅಷ್ಟು ರುಚಿಯಾಗಿರುವಂಥ ಮೆಣಸಿನಕಾಳು ಸಾರು ಇದಾಗಿದೆ ಫ್ರೆಂಡ್ಸ್. ಒಂದು ಸಲ ಫಟಾಫಟ್ ಅಂತ ಈಗಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.